ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆತನ ಭಕ್ತರೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸುತ್ತೇನೆ. ನಮ್ಮ ದೇವರು ಯಾವಾಗಲೂ ಒಳ್ಳೆಯವನೇ, ಒಳ್ಳೆಯದನ್ನೇ ಮಾಡುವಾತನು. ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಪ್ರೀತಿಗೆ ಕೊನೆಯಿಲ್ಲ, ಆತನ ಕರುಣೆಗೆ ಮಿತಿಯೇ ಇಲ್ಲ. ಓಕೆ, ಈ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು. ನಿನ್ನ ಕೃಪೆಯು ಶಾಶ್ವತವಾದದ್ದು. ಈ ಒಂದು ವೇಳೆಗಾಗಿ, ಈ ಒಂದು ದಿನಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಈ ದಿನ ಕರ್ತನೆ ನಿಮ್ಮಿಂದ ನೇಮಕವಾದ ದಿನ. ಈ ದಿನದಲ್ಲಿ ನಾವು ಎಲ್ಲರೂ ಕೂಡ ಹರ್ಷಿಸುವಂತೆ, ಉಲ್ಲಾಸಿಸುವಂತೆ ನೀನು ನಮಗೆ ಮಾಡಿದ ಸಹಾಯಕ್ಕಾಗಿ ಸ್ತೋತ್ರವನ್ನು ಮಾಡುತ್ತೇವೆ. ನಿನ್ನ ದೃಷ್ಟಿಯಲ್ಲಿ ನಿನ್ನ ಮಕ್ಕಳಾದ ನಾವೆಲ್ಲರೂ ಅಮೂಲ್ಯರಾಗಿದ್ದೇವೆ. ನೀನೇ ಹೇಳಿದ್ದಿ, ನಿನ್ನ ದೃಷ್ಟಿಯಲ್ಲಿ ನಾವು ಅಮೂಲ್ಯರೆಂಬುದಾಗಿ. ಕರ್ತನೆ, ಆದ ಕಾರಣ ನಾವು ಧೈರ್ಯದಲ್ಲಿ ಸ್ವಾಮಿ, ಧೈರ್ಯದಲ್ಲಿ ಅಪ್ಪ ತಂದೆ ಎಂಬುದಾಗಿ ನಿಮ್ಮನ್ನು ಕರೆಯುತ್ತೇವೆ ಸ್ವಾಮಿ. ನಿಮ್ಮ ಕೃಪೆಯು ನಮಗೆ ಶಾಶ್ವತವಾಗಿದೆ, ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಈ ದಿನ ನಿನ್ನ ವಾಕ್ಯವನ್ನು ನಾನು ಬೋಧಿಸುತ್ತಿರುವಲ್ಲಿ ನೀನು ನನ್ನ ಮೂಲಕವಾಗಿ ಜನರೊಂದಿಗೆ ಮಾತನಾಡು. ಕರ್ತನೆ, ಅಪೊಸ್ತಲರ ಕೃತ್ಯದಲ್ಲಿ 10ನೇ ಅಧ್ಯಾಯದಲ್ಲಿ ಪೇತ್ರನು ಮಾತನಾಡುವ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನು ಇಳಿದು ಬಂದ ಎಂಬುದಾಗಿ ನಮ್ಮ ವಚನ ಹೇಳ್ತದೆ. ಆದ ಕಾರಣ ಈ ವಾಕ್ಯ ಕೇಳುತ್ತಿರುವಾಗಲೇ ಅನೇಕ ಒಂದು ಅದ್ಭುತ ಕಾರ್ಯ, ಸೂಚಕ ಕಾರ್ಯಗಳು, ಬಿಡುಗಡೆ ಬೇಕಾದಲ್ಲಿ ಬಿಡುಗಡೆಗಳು ಉಂಟಾಗಲಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಮಾತನಾಡುವವರು ನೀವಲ್ಲ, ತಂದೆ ಆತ್ಮನೇ ನಿಮ್ಮೊಂದಿಗೆ ಮಾತನಾಡುತ್ತಾನೆ ಎಂಬುದಾಗಿ ಹೇಳಿದೆಯಲ್ಲಪ್ಪ. ಆದ ಕಾರಣ ಕೇಳುವಂಥ ಕಿವಿಗಳು, ಓ ಕರ್ತನೆ, ಮತ್ತು ಹೃದಯವು ವಾಕ್ಯಕ್ಕೋಸ್ಕರ ತೆರೆಯಲ್ಪಡಲಿ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಓಕೆ, ನಾವು ವಾಕ್ಯ ಭಾಗಕ್ಕೆ ಹೋಗುವ. ಯೆಶಾಯ 54ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ದೇವರ ಮಕ್ಕಳು, ದೇವರಿಂದ ಆರಿಸಲ್ಪಟ್ಟವರು. ಇಲ್ಲಿ ದೇವರಿಗೂ ವಿರೋಧಿ ಇರುವ ಆತನೊಬ್ಬನೇ ಸೈತಾನನು ಮಾತ್ರ, ಮತ್ತು ಸೈತಾನನು ಆತನ ಫಾಲನ್ ಏಂಜಲ್ಸ್, ಡಿಮನ್ಸ್ಗಳು. ದೇವರ ಮಕ್ಕಳಿಗೆ ವಿರುದ್ಧವಾಗಿರುವಂಥದ್ದು ಯಾರು ಜನರಲ್ಲ, ಆ ದುಷ್ಟ ದುರಾತ್ಮನ ಸೈನ್ಯ ಮಾತ್ರ. ಇಲ್ಲಿ ಹೇಳ್ತದೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸೋದು. ಯಾವುದೇ ವಿರೋಧವಿರಲಿ, ನಮ್ಮನ್ನು ಉದ್ಧಾರ ಆಗಲಿಕ್ಕೆ, ಅಥವಾ ನಿಮಗೆ ಗೊತ್ತಿದೆ ನಿಮಗೆ ಏನೆಲ್ಲ ವಿರೋಧಗಳು ನಡೆಯುತ್ತಾ ಇದೆ. ಒಂದು ವೇಳೆ ವಿರೋಧಗಳು ನಡೆಯುತ್ತಾ ಇರುವುದಾದರೆ ಸತ್ಯವೇದ ಹೇಳ್ತದೆ, ನಿನ್ನನ್ನು ವಿರೋಧಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸದು ಎಂಬುದಾಗಿ. ಹಾಗಾಗಿ ಈ ವಚನ ನಮ್ಮ ಕುರಿತಾಗಿ ಹೇಳುವ ಕಾರಣ, ನಮ್ಮ ಪಕ್ಷದಲ್ಲಿ ನಮ್ಮ ಕರ್ತನಿದ್ದಾನೆ, ಕರ್ತನಾದ ಯೇಸು ಇದ್ದಾನೆ. ನಮ್ಮ ಪಕ್ಷದಲ್ಲಿ ದೇವರ ದೂತರು ನಮಗೆ ಸಹಾಯಕ್ಕೆ ಇದ್ದಾರೆ. ಸತ್ಯವೇದದಲ್ಲಿ ಹೇಳ್ತದೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ಬಲಕಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ಕೇಡು ಸಂಭವಿಸದ್ದು. ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ನೀನು ಅಂದರೆ ಇಂಡಿವಿಜುವಲ್ ಆಗಿ ನೀನು ಅದಕ್ಕೆ ಸಾಕ್ಷಿಯಾಗಿರುವಷ್ಟೆ. ನಿನ್ನ ಮಗ್ಗುಲಲ್ಲಿ 1000 ಜನರು ಸತ್ತರು, ಬಲಗಡೆಯಲ್ಲಿ 10,000 ಜನರು ಸತ್ತರು. ಅದರ ಅರ್ಥ, ನಮಗೆ ವಿರುದ್ಧವಾಗಿ, ನಮ್ಮನ್ನು ಎದುರಿಸಲಿಕ್ಕೆ ವಿರುದ್ಧವಾಗಿ ಕಲ್ಪಿಸುವ ಯಾವುದೇ ಕಾರ್ಯವಿರಲಿ, ಅದಕ್ಕೆ ಜಯ ಇಲ್ಲ. ನಮ್ಮ ತಂದೆಯಾದ ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ. ಯೇಸು ಕ್ರಿಸ್ತನ ಮೂಲಕ ನಮಗೆ ದೇವರು ಜಯವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಈಗ ಹೇಳಿದಂಥ ವಚನ ಅರ್ಥ ಆಗಬೇಕಾದ್ರೆ, ಎಸ್ತೇರು ಗ್ರಂಥದಲ್ಲಿ ಒಂದು ಬಹಳ ದೊಡ್ಡ ಕಾರ್ಯ ನಡೆದಿದೆ. ಎಸ್ತೇರು ಗ್ರಂಥದಲ್ಲಿ ಅದು ನೀವು 6ನೇ ಅಧ್ಯಾಯದಲ್ಲಿ ಓದುವಾಗ ಅಲ್ಲಿ ನಾನು ಹೇಳ್ತಾ ಹೋಗ್ತೇನೆ, ಮತ್ತು ನಾನು ಓದ್ತೇನೆ. ಎಸ್ತೇರು ಗ್ರಂಥದಲ್ಲಿ ಆರ್ತ ಆಶ್ವರೋಷು ಅರಸನಿದ್ದಾನೆ. ಆಶ್ವೇರೋಷ್ ಈಸ್ ನಾಟ್ ಕಿಂಗ್, ಆತನ ಎಂಪರರ್, ಚಕ್ರವರ್ತಿ ಆ್ಯಕ್ಚುಲಿ. ಆ ಅರಸನು ಅವತ್ತು ಶೂಷನ್ ಕೋಟೆ,
ಶೂಷನ್ ಕೋಟೆಯಲ್ಲಿ ಪ್ರತಿಯೊಂದು ಅರಸುತನಕ್ಕೆ ಮತ್ತು ಅವರ ರಾಜ್ಯಭಾರಕ್ಕೆ ಅವರದ್ದು ಒಂದು ಶಾಸನ ಇದೆ. ಹೇಗೆ ನಮ್ಮದು ಇಂಡಿಯಾದಲ್ಲಿ ಸಂವಿಧಾನ, ಅದೇ ರೀತಿ ಅವರಿಗೆ ಶಾಸನ ಇದೆ. ಆ ಶಾಸನದ ತಕ್ಕ ಹಾಗೆ ಅಲ್ಲಿ ಶಿಕ್ಷೆಯವರಿಗೆ ಶಿಕ್ಷೆ ಆಗ್ತದೆ. ಜೀವಿಸಲಿಕ್ಕೆ ತಕ್ಕ ಬೇಕಾದ ಎಲ್ಲ ಶಾಸನವನ್ನು ಅವರು ಮಾಡಿ ವಿಧಿವಿಧಾನಗಳನ್ನು ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಮೊರ್ದೆಕೈ ಎಂಬುವನಿದ್ದಾನೆ. ಆಶ್ವರೋಷನ್ನು ಹದಸ ಎಂಬ ಯಹೂದಿ ಹೆಸರಿನ ಹುಡುಗಿ, ಆ ಊರಿನಲ್ಲಿ ಆಕೆಗೆ ಎಸ್ತೇರ್ ಎಂಬುದಾಗಿ ನಾಮಕರಣ ಮಾಡ್ತಾರೆ. ಆಕೆಯನ್ನು ಆಶ್ವರೋಷು ವರಿಸ್ತಾನೆ. ತನ್ನ ಚಿಕ್ಕಪ್ಪನ ಸಾಕು ಮಗಳು, ಯಾರು ಮೊರ್ದೆಕೈಯ ಚಿಕ್ಕಪ್ಪನ ಸಾಕು ಮಗಳು ಎಸ್ತೇರುವನ್ನು ಸಾಕಿದಾತನು ಮೊರ್ದೆಕೈ. ಆತನು ಪಕ್ಕ ಯಹೂದಿ, ಯಾರಿಗೂ ತಲೆ ಬೊಗ್ಗಿಸುವುದಿಲ್ಲ, ದೇವರಿಗೆ ನ್ಯಾಯ ಪ್ರಮಾಣದ ಪ್ರಕಾರ ಜೀವಿಸುವಂಥ ವ್ಯಕ್ತಿ. ಆತನಿಗೆ ಒಬ್ಬ ಅಲ್ಲಿ ಆಶ್ವರೋಷು ಅರಸನಿಗೆ ಒಬ್ಬ ಮಂತ್ರಿ ಇದ್ದಾನೆ. ಮಂತ್ರಿ, ಅವನ ಹೆಸರು ಹಾಮಾನ್, ಇಂಗ್ಲೀಷ್ನಲ್ಲಿ ಹೇಮನ್. ಅವನು ಯಾವಾಗಲೂ ಮಂತ್ರಿ ಹೋಗುವಾಗ ಬರುವಾಗ ಎಲ್ಲರೂ ಆತನಿಗೆ ತಲೆ ಬಾಗ್ತಿದ್ರು. ಆದರೆ ಮೊರ್ದೆಕೈ ಮಾತ್ರ ತಲೆ ಎಂದಿಗೂ ಬಾಗ್ತಿರಲಿಲ್ಲ. ಯಾಕೆ? ಯಹೂದ್ಯರು ಯಾರಿಗೂ ತಲೆ ಬಗ್ಗುವುದಿಲ್ಲ. ಇವನು ತಲೆ ಬಾಗ್ತಿರಲಿಲ್ಲ. ಮೊರ್ದೆಕೈಯನ್ನು ಕಂಡರೆ ಬಹಳ ಸಿಟ್ಟು. ಅದಕ್ಕೆ ಈ ಹಾಮಾನ ಏನು ಮಾಡಿದಾನೆ ಅಂದರೆ, ನೋಡಿ, ದೇವ ಜನಾಂಗವನ್ನು ಕಂಪ್ಲೀಟ್ ನಿರ್ನಾಮ ಮಾಡಲಿಕ್ಕೆ ಸೈತಾನನು ತುಂಬ ಕುತಂತ್ರಗಳನ್ನು ಮಾಡಿದ್ದ. ಅದು ತಂತ್ರ ಅಲ್ಲ, ಕುತಂತ್ರಗಳನ್ನು. ಒಂದನೇದು ನೋಡಿ, ಆದಿಕಾಂಡದಲ್ಲಿ ದೇವರು ಮೋಶೆಯನ್ನು ಆರಿಸಿಕೊಂಡ. ಯಾಕೆ? ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದ ಇಸ್ರಾಯೇಲ್ಯರನ್ನು ವಾಗ್ದಾನ ಮಾಡಿದ ದೇಶಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ, ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ ದೇಶಕ್ಕೆ, ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡು ಹೋಗಬೇಕೆಂಬುದಾಗಿ ದೇವರು ಮೋಶೆಯನ್ನು ಆರಿಸಿದ. ಆದರೆ ಮೋಶೆ ಎಂಬ ರಕ್ಷಕನೊಬ್ಬ ಬರ್ತಾನೆ. ಇಸ್ರಾಯೇಲರಿಗೆ ದೇವರ ಮುಖಾಂತರ ಫರೋ ಹತ್ರ ಕೇಳಿ ಅವರನ್ನು ಐಗುಪ್ತ ದೇಶದಿಂದ ಬಿಡಿಸಿ ತರುವುದಕ್ಕೋಸ್ಕರ ದೇವರೇ ತಾನೇ ಮೋಶೆಯನ್ನು ಅಪಾಯಿಂಟ್ ಮಾಡಿದ. ಮೋಶೆ ಹುಟ್ಟಬೇಕಿತ್ತು. ಮೋಶೆ ಹುಟ್ಟುವ ಮೊದಲೇ ದೇವರ ಆಲೋಚನೆ ಇತ್ತು. ಆದರೆ ಮೋಶೆ ಹುಟ್ಟಿದಾಗ ಅವರಿಗೆ ಗೊತ್ತಾಯಿತು ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಎಂಬುದಾಗಿ. ಆ ಫರೋನನ ಆಸ್ಥಾನದಲ್ಲಿ ಅರಸನಿಗೆ ಗೊತ್ತಾಯಿತು. ಅದಕ್ಕೆ 2 ವರ್ಷದ ತಗ್ಗಿನ ಕೂಸುಗಳನ್ನೆಲ್ಲರನ್ನು ಆತನು ಕೊಲ್ಲುವುದಕ್ಕೆ ನೋಡಿದ. ಎರಡನೇದು, ಇಲ್ಲಿ ಎಸ್ತೇರು ಗ್ರಂಥದಲ್ಲಿ ನೋಡುವಾಗ ಈ ಹಾಮಾನ ಇವನ ಒಬ್ಬನ ಮೇಲಿನ ಬಿಸಿಯಿಂದ ಅವನು ಹೇಳ್ತಾನೆ, ಭಾಳ ಒಂದು ವಿಶೇಷವಾದ ಮಾತು. ಎಸ್ತೇರು ಗ್ರಂಥ 3ನೇ ಅಧ್ಯಾಯ 8ನೇ ವಚನದಲ್ಲಿ, ನಿನ್ನ ರಾಜ್ಯದ ಎಲ್ಲ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ, ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿರುತ್ತದೆ. ದೇವರ ಮಕ್ಕಳು ಕೂಡ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಇಜ್ಜೋಡಾಗಬಾರ್ದು. ಸೈತಾನನಿಗೂ ದೇವರಿಗೂ ಒಡನಾಟವಿಲ್ಲ. ಸ್ಪಷ್ಟವಾಗಿ ಕೊರಿಂಥದಲ್ಲಿ ಇವನು ಪೌಲನು ಬರೆದಿದ್ದಾನೆ. ಹಾಗಿರುವಾಗ ಇವರು ಹಾಗೇನೇ ಇದ್ದರು. ಇವರ ಕಟ್ಟುನಿಟ್ಟುಗಳು, ದೇವರು ಇವರಿಗೆ ಕೊಟ್ಟಂಥ ಧರ್ಮಶಾಸ್ತ್ರದ ಪ್ರಕಾರ ಜೀವಿಸಲಿಕ್ಕೆ ಮನಸ್ಸು ಮಾಡಿದವರು. ಆ ಜನಾಂಗ ಹೇಗೆ ನಡೆಯುತ್ತಾ ಅಂದರೆ, ಬೇರೆ ಜನಾಂಗದೊಟ್ಟಿಗೆ ಮಿಂಗಲ್ ಆಗ್ತಿರಲಿಲ್ಲ. ಅವನು ಹೇಳ್ತಾನೆ, ಆ ಜನಾಂಗದವರು ನಿಯಮಗಳು ಇತರ ಎಲ್ಲ ಜನಾಂಗಗಳ ನಿಯಮಗಳಿಂದ ಬೇರೆಯಾಗಿರ್ತದೆ. ಅರಸನ ನಿಯಮಗಳನ್ನು ಅವರು ಅನುಸರಿಸುವುದೇ ಇಲ್ಲ. ಅರಸನವರನ್ನು ಸುಮ್ಮನೆ ಬಿಡುವುದು ಉಚಿತವಿಲ್ಲ. ಅರಸನ ಚಿತ್ತ ಬಂದರೆ ಅವರನ್ನು ಸಂಹರಿಸಬೇಕು ಎಂಬ ರಾಯಸ ಹೊರಡಲಿ. ಹಾಗೆ ಮಾಡಿದರೆ ನಾನು ರಾಜಭಂಡಾರಗಳಿಗೆ ಸೇರಿಸುವುದಕ್ಕೋಸ್ಕರ 10,000 ತಲಾಂತು ಬೆಳ್ಳಿಯನ್ನು ತೂಕ ಮಾಡಿ ಉದ್ಯೋಗಸ್ಥರ ಕೈಗೆ ಒಪ್ಪಿಸುವೆನೆಂದು ಹೇಳಿದನು. ಅರಸ ಅದನ್ನು ಒಪ್ಪಿ ಅರಸನ ಕೈಯಲ್ಲಿದ್ದ ಮುದ್ರೆ ಉಂಗುರವನ್ನೇ ಅವನಿಗೆ ಕೊಟ್ಟು ಬಿಟ್ಟ ಹಾಮಾನನಿಗೆ ಹಾಮಾನನು ಹೇಳಿದನ್ನು ಕೇಳಿ ಇಡೀ ವಿಶ್ವದಲ್ಲಿ ಚದುರಿರುವಂಥ ಎಲ್ಲ ಇಸ್ರಾಯೇಲ್ಯರನ್ನು, ಅದು ಹೇಗೆ, ಅವರ ಗಂಡು ಹೆಣ್ಣು ಪ್ರಾಯದವರು ಚಿಕ್ಕ ಮಕ್ಕಳು ಎಂಬ ಮುಲಾಜಿಲ್ಲದೆ ಎಲ್ಲರನ್ನು ಸಂಹರಿಸುವುದಕ್ಕೆ ಅರಸನಿಂದ ರಾಯಸವು ಅಂದರೆ ಒಂದು ಆರ್ಡರ್ ಹೊರಡಲಿ ಎಂಬುದಾಗಿ ಕೇಳಿಕೊಂಡ. ಅರಸನಿವನಿಗೆ ಪರ್ಮಿಷನ್ ಕೊಟ್ಟ ಕೂಡಲೇ ಆ ಅಧ್ಯಾಯದ ನಂತರ 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ, ಇಡೀ ಅಧ್ಯಾಯದಲ್ಲಿ ಅದೇ ವಿಷಯವನ್ನು ಬರೆದಿದ್ದಾರೆ. ಏನಾಯಿತು ಅದರ ನಂತರ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಮುಂದಕ್ಕೆ ನಾವು ನೋಡುವಾಗ ಅಲ್ಲಿ ಒಂದು ಸಂಗತಿ ಆಗುತ್ತೆ. ಹಾಮಾನ್ ಏನು ಮಾಡ್ತಾನಂದರೆ, ಎಂಟೈರ್ ಸಂಸ್ಥಾನಕ್ಕೆ 127 ಸಂಸ್ಥಾನ ಆಗಿತ್ತು, 127 ಸಂಸ್ಥಾನ. ಆ ಸಂಸ್ಥಾನಕ್ಕೆ ಚಕ್ರವರ್ತಿಯಾಗಿದ್ದ ಇವನು
ಆಶ್ವರೋಷು ಅವನ ಪರವಾಗಿ ಮುದ್ರೆ ಉಂಗುರವನ್ನು ಹಾಮಾನನಿಗೆ ಕೊಟ್ಟ. ಹಾಮಾನನೇನು ಮಾಡಿದಂದರೆ 127 ಸಂಸ್ಥಾನಕ್ಕೂ ಎಲ್ಲ ರಾಯಭಾರನ್ನು ಕಳಿಸಿ ಅವರಿಗೆ ಪತ್ರವನ್ನು ಹೊರಡಿಸಿಬಿಟ್ಟ. ಅಲ್ಲಿ ಅರಸರಿಗೆ ಕಳಿಸಿಬಿಟ್ಟ. ಏನಂದರೆ ನಿಮ್ಮ ಊರಿನಲ್ಲಿರುವ ಎಲ್ಲ ಯಹೂದ್ಯರನ್ನು ಇಂಥ ದಿವಸದಲ್ಲಿ ಒಂದು ದಿವಸವನ್ನು ನಿಗದಿ ಮಾಡಿದ. ಅದು ಫಾಲ್ಗುಣ ಮಾಸ ಅಂತ ನೆನೆಸ್ತೇನೆ ನಾನು. ಆ ದಿವಸದಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳು ದೊಡ್ಡವರು ಹಿರಿಯರಂತ ಯಾರನ್ನು ನೋಡದೆ, ಎಳೆ ಕೂಸುಗಳಂತ ನೋಡದೆ ಅವರನ್ನು ಕೊಂದು ಅವರದರ ಎಲ್ಲ ವಸ್ತುಗಳನ್ನು ನೀವು ದೋಚಬೇಕು ಎಂಬುದಾಗಿ ಪತ್ರವನ್ನು ಬರೆದು 127 ಸಂಸ್ಥಾನಕ್ಕೆ ಕಳಿಸಿದ. ಅದರ ಪತ್ರದ ಕಾಪಿ ಇವನಿಗೂ ಸಿಕ್ಕಿತ್ತು. ಯಾರಿಗೂ? ಮೊರ್ದಕೈ ಜನರ ಹತ್ರ ಮಾತು ಕಳಿಸಿ ಅವಳಿಗೆ ಸುದ್ದಿಯನ್ನು ಮುಟ್ಟಿಸಿ, ಯಾರಿಗೆ? ಎಸ್ತೇರಿಗೆ ಒಂದು ಮಾತು ಹೇಳ್ತಾನೆ, ನೋಡು, ಈ ದಿನಕ್ಕಾಗಿಯೇ ಪಟ್ಟಕ್ಕೆ ಬಂದಿದ್ದೇನೆಂಬುದಾಗಿ ಸ್ಮರಿಸಿಕೋ. ಒಂದು ವೇಳೆ ನೀನು ಸುಮ್ಮನಿದ್ದರೆ ಇಸ್ರಾಯೇಲರಿಗೆ ಭಾಳ ಒಂದು ವೇಳೆ ಎಸ್ತೇರು ರಾಣಿ ನೀನು ಸುಮ್ಮನಿದ್ದರೆ ಇಸ್ರಾಯೇಲರಿಗೆ ಬರಬೇಕಾದ ಸಹಾಯ ಎಲ್ಲಿಂದಲೂ ಅದು ಬರುತ್ತದೆ. ಇವನ ನಂಬಿಕೆ ಹಾಗೆ, ಭಯಂಕರ ಫೇತ್ಫುಲ್ ಮ್ಯಾನ್. ಅವನಿಗೆ ಭಯವೇ ಇಲ್ಲ. ಅದು ಇರುವಂಥದ್ದು ಇಸ್ರೇಲ್ ಕಿಂಗ್ಡಮಲ್ಲಿ ಇಲ್ಲ. ಆಗ ಕಿಂಗ್ಡಮೇ ಇಲ್ಲ. ಇಸ್ರಾಯೇಲ್ ಸೆರೆ ಬಂದಿದ್ದಾರೆ. ಆಶ್ವರೋಷನ ಕಿಂಗ್ಡಮಲ್ಲಿದ್ದಾನೆ. ಅರಮನೆ ಎದುರಿನಲ್ಲಿ ಆಚೆ ಈಚೆ ಹೋಗ್ತಾ ಇದ್ದಾನೆ. ಹಾಮಾನನಿಗೆ ತಲೆ ತಗ್ಗಿಸ್ತಾ ಇಲ್ಲ. ಭಯಂಕರ ಧೈರ್ಯದ ವ್ಯಕ್ತಿ ಮೊರ್ದೆಕೈ. ಇವಳು ಒಂದು ಮಾತು ಹೇಳಿದ್ಲು. ಇದರ ಮಧ್ಯದಲ್ಲಿ ಒಂದು ಸಂಗತಿ ನಡೆಯಿತು. ಏನಂದರೆ, ಇವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವಳು ಎಸ್ತೇರು ಮತ್ತು ಇವನ ಕನ್ವರ್ಸೇಷನ್ನಲ್ಲಿ ಮೊರ್ದೆಕೈದು ಅವಳೊಂದು ಮಾತು ಹೇಳಿದ್ಲು, ನಾವು ಉಪವಾಸ ಮಾಡುವ 3 ದಿವಸ, ನೀವು ಕೂಡ ಉಪವಾಸ ಮಾಡಿ, ನಾನು ಕೂಡ ಉಪವಾಸ ಮಾಡ್ತೇನೆ. ಅರಸನ ಹತ್ತಿರ ಹೋಗಲಿಕ್ಕೆ ನನಗೆ ಇನ್ನೂ 30 ದಿವಸಗಳಿದೆ. ಅಲ್ಲಿ ಒಂದು ರಾಯಸ ಇದೆ. ಏನಂದರೆ, ಅರಸನ ಬಳಿಗೆ ಯಾರಾದರೂ ಪರ್ಮಿಷನ್ ಇಲ್ಲದೆ ಬಂದರೆ ಅವರು ಮರಣದಂಡೆಗೆ ಗುರಿ ಆಗ್ತಾರೆ. ಒಂದು ವೇಳೆ ಅರಸನು ರಾಜದಂಡವನ್ನು ಅವರಿಗೆ ತೋರಿಸಿದಾಗ, ಅವರು ಬಂದು ಆ ರಾಜದಂಡವನ್ನು ಮುಟ್ಟಿದಾಗ ಅವರಿಗೆ ಪರ್ಮಿಷನ್ ಗ್ರಾಂಟೆಡ್, ಅವರು ಕೊಲ್ಲಲ್ಪಡುವುದಿಲ್ಲ. ನಾನು ವಿಧಿ ಮೀರಿ, ನೀವು ಪ್ರಾರ್ಥನೆ ನನಗೋಸ್ಕರ ಪ್ರಾರ್ಥನೆ, ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುತ್ತೇನೆ ಅಂತ ಹೇಳಿದ್ಲು. ಅದರ ಮಧ್ಯದಲ್ಲಿ ಒಂದು ವಿಷಯ ಆಯಿತು. ಏನಂದರೆ, ಅರಸನಿಗೆ ರಾತ್ರಿಗೆ, ಇವರು ಪ್ರಾರ್ಥನೆ ಮಾಡಿದ ಅರಸನಿಗೆ ರಾತ್ರಿಗೆ ನಿದ್ರೆ ಬೀಳಲಿಲ್ಲ. ಈ ಮೊರ್ದೆಕೈ ಏನು ಮಾಡಿದ್ದಾನೆ ಅಂದರೆ, ಎಷ್ಟನೇ ಅಧ್ಯಾಯದಲ್ಲಿ? ಅದು 2ನೇ ಅಧ್ಯಾಯದಲ್ಲಿ 19ನೇ ವಚನದಿಂದ 23ನೇ ವಚನಕ್ಕೆ ಓದುವಾಗ ಅಲ್ಲಿ ಬಿಗೆತಾನ್ ಮತ್ತು ತೆರೆಷ್ ಎಂಬ ಇವರು ಪಾನದಾಯಕರು, ಇಬ್ಬರು ರಾಜಕಂಚುಗಿಗಳು. ಅವರು ಆಶ್ವರೋಷನಿಗೆ ವಿರುದ್ಧವಾಗಿ ಕೈ ಎತ್ತಬೇಕಾಗಿ ಒಳಸಂಚು ಮಾಡಿದರು. ಈ ಸಂಗತಿಯು ಮೊರ್ದೆಕೈಗೆ ಗೊತ್ತಾದಾಗ ಅವನು ಎಸ್ತೇರುವಿಗೆ ಅದನ್ನು ಹೇಳಿ ಕಳಿಸ್ತಾನೆ. ಎಸ್ತೇರು ಅರಸನಿಗೆ ಹೇಳ್ತಾಳೆ. ಅರಸನವರನ್ನಿಬ್ಬರನ್ನು ಕರೆದು ವಿಚಾರಣೆ ಮಾಡುವಾಗ, ಹೌದು, ಅರಸನನ್ನು ಒಳಸಂಚು ಮಾಡಿ ಕೊಲ್ಲಬೇಕಂತ ಇದ್ದರು ಮತ್ತು ಬಿಗೆತಾನ್ ಮತ್ತು ತೆರೆಷಿಗೆ ಅವರು ಮರಣದಂಡನೆ ವಿಧಿಸಿದರು. ಅರಸನ ಪ್ರಾಣವನ್ನು ಉಳಿಸಿದವನಿಗೆ ಪಾರಿತೋಷಕ ಕೊಡಲ್ಪಡ್ತದೆ ಮತ್ತು ಅವನು ಮಾಡಿದ ಕೆಲಸ, ಅವನಿಗೆ ಕೊಟ್ಟಂಥ ಬಹುಮಾನ ಅರಸನ ಆ ಪೂರ್ವ ಕಾಲ ವೃತ್ತಾಂತದಲ್ಲಿ ಬರೆಯಲ್ಪಡ್ತದೆ. ಅವನಿಗೆ ನಿದ್ರೆ ಬೀಳಲಿಲ್ಲ, ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದಾಗ ಆ ಪುಸ್ತಕವನ್ನು ತರಿಸ್ತಾನೆ, ಓದುವಾಗ ಒಬ್ಬನಿಗೆ, ಅರಸನ ಜೀವವನ್ನು ಕಾಪಾಡಿಸಿದಂಥ ಒಬ್ಬನಿಗೆ ಏನಾದರೂ ಆಗಿದೆ ಅಂತ ನೋಡುವಾಗ ಅವನಿಗೆ ಯಾವ ಬಹುಮಾನವನ್ನು ಕೊಡಲಿಲ್ಲ. ಅದನ್ನು ಓದಿದ ಕೂಡಲೇ ಯಾರಲ್ಲಿ ಅಂತ ಕೇಳ್ತಾನೆ. ಅಲ್ಲಿ ಯಾರಲ್ಲಿ ಇದ್ದೀರಂತ. ಆಗ ಹಾಮಾನ ಬರ್ತಾನೆ. ಹಾಮಾನನ ಹತ್ರ ಕೇಳ್ತಾನೆ, ಹಾಮಾನನೇ, ಅರಸನು ಒಬ್ಬನನ್ನು ಗೌರವಿಸಬೇಕೆಂದರೆ ಏನು ಮಾಡಬೇಕು? ಇದು 6ನೇ ಅಧ್ಯಾಯದಲ್ಲಿ ಇದೆ. ಏನು ಮಾಡಬೇಕು? ಅದಕ್ಕೆ ಹಾಮಾನ ಹೇಳ್ತಾನೆ, ಅರಸನೊಬ್ಬನನ್ನು ಗೌರವಿಸಬೇಕಾದ್ರೆ ಅರಸನ ಕುದುರೆ ಸವಾರಿ ಮಾಡುವಂಥ ಕುದುರೆಯನ್ನು ಕೊಡಬೇಕು. ಅರಸನು ಒಳ್ಳೆಯ ರಾಜ ಮರ್ಯಾದೆಯ ಡ್ರೆಸ್ಸನ್ನು ಕೊಟ್ಟು ಅರಸನ ಸರದಾರಲ್ಲೊಬ್ಬನಾದರೂ ಶ್ರೇಷ್ಠನಾದ ವ್ಯಕ್ತಿ ಅವನನ್ನು ಆ ಕುದುರೆಯಲ್ಲಿ ಕುಳ್ಳಿಸಿ ಆ ಪಟ್ಟಣದ ಒಂದು ಸುತ್ತು ಅವನನ್ನು ಸುತ್ತಿಸಬೇಕು ಅಂತ ಹೇಳಿದ. ಹಾಗಾದರೆ ನೀನು ಹಾಮಾನನೇ, ನೀನು ಹೋಗಿ ಇದನ್ನು ಮೊರ್ದೆಕೈಗೆ ಮಾಡು. ನೋಡಿ, ಮೊರ್ದೆಕೈಯ ಮೇಲೆ ಹಾಮಾನನಿಗೆ ಮಂತ್ರಿಯಾದ ಹಾಮಾನ ತುಂಬ ಸಿಟ್ಟು. ಹಾಮಾನನು ಮೊರ್ದೆಕೈಯನ್ನು ಕೊಲ್ಲಬೇಕೆಂಬುದಾಗಿ ನೋಡ್ತಾ ಇದ್ದಾನೆ ಪ್ರಿಯರೇ. ಆದರೆ ಯಾವ ವ್ಯಕ್ತಿಯನ್ನು ಕೊಲ್ಲಬೇಕು ಅಂತ ನೋಡ್ತಿರುವಾಗ ಅರಸನಿಂದ ಅಧಿಕಾರವನ್ನು ಹೊಂದಿ ಲೆಟ್ರನ್ನು ಕಳಿಸಿದ್ದಾನೆ. ಇಡೀ ಇಸ್ರಾಯೇಲರನ್ನು ಕೊಲ್ಲಬೇಕಂತ ನೋಡ್ತಾ ಇದ್ದಾನೆ. ಆದರೆ ಅಲ್ಲಿ ಯಾವ ವ್ಯಕ್ತಿ ಮೊರ್ದೆಕೈಯನ್ನು ಕೊಲ್ಲಬೇಕೆಂಬುದು ಸಂಚು ಮಾಡಿದಾನ ಓಪನ್ ಆಗಿ, ಅದೇ ವ್ಯಕ್ತಿಗೆ ಅರಸನು ಡೈರೆಕ್ಷನ್ ಕೊಡ್ತಾನೆ, ಮೊರ್ದೆಕೈಗೆ ನೀನು ಇದನ್ನು ಮಾಡುವಂತ. ಹೇಗೆ ಆಗ್ಬೋದು? ನನ್ನ ಪ್ರಿಯ ದೇವಜನರೇ, ನಿಮ್ಮನ್ನು ಕೆಳಗೆ ಹಾಕಲಿಕ್ಕೆ ಅನೇಕರು ನೋಡ್ಬೋದು, ನಿಮ್ಮ ವಿರುದ್ಧವಾಗಿ ಒಳಸಂಚು ಮಾಡಬಹುದು.
ಆದರೆ ದೇವರು ಕಣ್ಣು ಮುಚ್ಚಿ ಕೂತ್ಕೊಳ್ಳಿಲ್ಲ, ದೇವರಿಗೆ ಕಾಣ್ತಾ ಇದೆ. ನೀನು ದೇವರನ್ನು ಪ್ರೀತಿಸಿ ದೇವರ ವಾಕ್ಯಾನುಸಾರವಾಗಿ ನಡೆಯುತ್ತಾ ದೇವರ ಮಾರ್ಗದಲ್ಲಿ ನಡೆಯುವುದಾದರೆ ನಿನಗೆ ವಿರುದ್ಧವಾಗಿ ಒಳಸಂಚು ಮಾಡಿದವನ ಮುಂದೆ ನಿನಗೆ ಪ್ರಮೋಷನ್ 100%. ಅಯ್ಯೋ, ಅವನಿಗೆ ಅರಸನಿಗೆ ನಿದ್ರೆ ಬೀಳಲಿಲ್ಲ, ನೀನು ಕೆಲಸ ಮಾಡ್ತಾ ಇದೆಯಾ, ನಿನಗೆ ಪ್ರಮೋಷನ್ ಆಗ್ತಾ ಇಲ್ವಾ, ನೀನು ಕಂಪನಿಯಲ್ಲಿ ಒಳ್ಳೆಯದು ಮಾಡಿದೆಯಾ, 100% ನಿನ್ನ ದನಿಗೆ ನಿದ್ರೆ ಬೀಳುವುದಿಲ್ಲ. ಅವನಿಗೆ ಪ್ರಮೋಷನ್ ಕೊಡುವಾಗೆ ಎಚ್ಚರಿಕೆ ಆಗ್ತದೆ, ಅವನಿಗೆ ನೆನಪಾಗ್ತದೆ ಇಂಥವರಿಗೆ ಪ್ರಮೋಷನ್ ಕೊಡಬೇಕು ಎಂಬುದಾಗಿ. ಇಲ್ಲಿ ಅದೇ ಕಾರ್ಯ ನಡೆದಿದೆ. ನನ್ನ ಪ್ರಿಯ ದೇವಜನರೇ, ಭಯಪಡಬೇಡಿ, ದೇವರು ನಮ್ಮ ಸಂಗಡ ಇದ್ದಾನೆ. ಅಲ್ಲಿ ಹಾಮಾನನು ಬಹಳ ರಾಜ ಹೇಳಿದ, ನೀನು ಮಾಡದಿರಲಿಕ್ಕೆ ಆಗುವುದಿಲ್ಲ, ಹೇಗೆ ಮಾಡೋದು ನೋಡಿ. ಹಾಮಾನನು ಅವನನ್ನು ಕೊಲ್ಲಬೇಕೆಂಬುದಾಗಿ ಗಲ್ಲು ಕಂಬವನ್ನು ಕೂಡ ನೇಮಕ ಮಾಡಿ ಬಂದಿದ್ದಾನೆ. ನಂತರ ಭಯಂಕರ ಕಿರಿಕಿರಿ ಆಯಿತು, ಹಾಮಾನನಿಗೆ ಭಯಂಕರ ಕಿರಿಕಿರಿ ಆಯಿತು. ಮೊರ್ದೆಕೈಯನ್ನು ನೇತು ಹಾಕಲಿಕ್ಕೆ ಗಲ್ಲು ಕಂಬ ಹಾಮಾನ ಮಾಡಿದ್ದಾನೆ. ಹಾಮಾನ ಲೆಕ್ಕದಲ್ಲಿ ಮೊರ್ದೆಕೈ ಇನ್ನು 1 ದಿವಸವೋ 2 ದಿವಸವೋ 3 ದಿವಸ ಬದುಕುವುದು, ಅದಕ್ಕಿಂತ ಹೆಚ್ಚು ಬದುಕುವುದಿಲ್ಲ. ಅದರ ಮೊದಲೇ ದೇವರ ಜನಾಂಗವನ್ನು ಮುಟ್ಟಲಿಕ್ಕೆ ಇವರಿಗೆ ಆಗುವುದೇ ಇಲ್ಲ. ಶದ್ರಕ್ ಮೇಷಕ್ ಅಭಿನಯಗಳನ್ನು ಮುಟ್ಟಲಿಕ್ಕೆ ಆಗಲಿಲ್ಲ. ಸಿಂಹದ ಬಾಯಿಯಲ್ಲಿ ದಾನಿಯೇಲನನ್ನು ಹಾಕಿದ್ರು, ಯಾರು ಒಳಸಂಚು ಮಾಡಿ ಹಾಕಿದ್ರ, ದಾನಿಯೇಲನು ಸಿಂಹಕ್ಕೆ ಮುಟ್ಟಲಿಕ್ಕೆ ಆಗಲಿಲ್ಲ. ದಾನಿಯೇಲನ ಅರಸ ತೆಗ್ದ, ಯಾರು ಹಾಕಬೇಕಂತ ಹೇಳಿದ್ರ ಅವರನ್ನೇ ಅರಸ ಸಿಂಹದ ಗವಿಗೆ ಹಾಕಿ ಹಸಿವೆಯಿಂದದ್ದ ಸಿಂಹ ಅವರನ್ನೆಲ್ಲರನ್ನು ತಿಂದುಬಿಟ್ಟಿತ್ತು. ಆಗುವುದಿಲ್ಲ, ದೇವರ ಜನರನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ, ದೇವರ ಜನಾಂಗವನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. ದೇವರು ಸರ್ವಶಕ್ತನಾದ ದೇವರು. ಇಲ್ಲಿ ಹಾಗೆ ಆಯಿತು. ಅದರ ನಂತರ ಮೊರ್ದೆಕೈಯನ್ನು ಅವನು ತಿರುಗಿಸಿದ ನಂತರ ಇವನಿಗೆ ಎಲ್ಲಿ ನಿದ್ರೆ ಬರ್ತದೆ? ಆ ಸಮಯ ಬಂತು, ಇವರು ಪ್ರಾರ್ಥನೆ ಮಾಡಿದರು. ಎಸ್ತೇರು ಹೋದ್ಲು, ಅರಸ ದಂಡವನ್ನು ತೋರಿಸಿದ, ರಾಜದಂಡವನ್ನು ತೋರಿಸಿದ. ಎಸ್ತೇರು ಹೋಗಿ ಆ ರಾಜದಂಡವನ್ನು ಮುಟ್ಟಿದ್ಲು. ಎಸ್ತೇರು ಏನಕ್ಕೆ ಬಂದಿದ್ದು, ಏನು ಬೇಕು, ನೀನು ಅರ್ಧ ರಾಜ್ಯವನ್ನು ಕೇಳಿದ್ರು ನಾನು ನಿನಗೆ ಕೊಡ್ತೇನೆ ಅಂತ. ಅವಳು ಹೇಳಿದ್ದು ಒಂದೇ ಸಂಗತಿ, ಅರಸ ನಾನು ನೇಮಿಸಿದ ಔತಣಕೂಟಕ್ಕೆ ಬರಬೇಕು. ನೀನು ಬರುವಾಗ ನಿನ್ನೊಟ್ಟಿಗೆ ಹಾಮಾನನ್ನು ಕರ್ಕೊಂಡು ಬರಬೇಕು. 1 ದಿವಸದ ಔತಣಕೂಟ ಆಯಿತು. ಸೆಕೆಂಡ್ ಡೇ ಪುನಃ ಕರೆದ್ಲು. ಬಂದಾಗ ಎಸ್ತೇರು ಈ ಸಂಗತಿಯನ್ನು ಹೇಳ್ತಾಳೆ, ಹಾಮಾನನು ಏನು ಮಾಡಿದ್ದಾನೆಂಬುದಾಗಿ ಹೇಳುವಾಗ ಅವಳ ಹತ್ರ ಅವನು ಸಾರಿ ಕೇಳುವಂಥ ಅದೆಲ್ಲ ನೀವು ನೋಡಿ ಓದಿ, ಎಸ್ತೇರು ಗ್ರಂಥವನ್ನು ಓದಿ. ಅರಸನು ಹೊರಗೆ ಹೋಗ್ತಾನೆ. ಅರಸನು ಒಳಗೆ ಬರುವಾಗ ಎಸ್ತೇರುಳ ಒಂದು ಆಸ್ಥಾನ ಇದೆ, ಅದರಲ್ಲಿ ಅವನು ಕೂತಿರ್ತಾನೆ. ಆಗ ಅರಸನಿಗೆ ಗೊತ್ತಾಯಿತು, ಇವ ನನ್ನ ಹೆಂಡತಿಯನ್ನು ಬಿಡುವವನು ಕೂಡ ಅಲ್ಲ. ವಾಕ್ಯ ಬರೆದಿದೆ, ನನ್ನ ಮುಂದೆ ಹೀಗೆ ಮಾಡುವುದಾದರೆ ಹೇಗೆ ಅವನು ಅಂತ. ಅರಸನಿಗೆ ಗೊತ್ತಾಗಿ ಯಾರಲ್ಲಿ ಅಂತ ಕೇಳ್ತಾನೆ. ಯಾರಲ್ಲಿ ಅಂತ ಕೇಳುವಾಗ ಅಲ್ಲಿರುವ ಜನರಿಗೆ ಗೊತ್ತಾಯಿತು, ಅರಸನಿವನನ್ನು ಕೊಲ್ಲಿಕ್ಕೆ ನೇಮಕ ಮಾಡಿ ಆಯಿತು. ಯಾರನ್ನು? ಹಾಮಾನನನ್ನು. ಆವಾಗ ಅವರು ಬಂದು ಹೇಳ್ತಾರೆ, ಸರದಾರರು ಬಂದು ಹೇಳ್ತಾರೆ, ಹಾಮಾನನು ಮೊರ್ದೆಕೈಗೋಸ್ಕರ ರೆಡಿ ಮಾಡಿದಂಥ ನೇಣುಗಂಬ ಇದೆ ಎಂಬುದಾಗಿ. ಹಾಗಾದರೆ ಹಾಮಾನನನ್ನು ಕೊಂಡಾಗಿ ಅದಕ್ಕೆ ಹಾಕಿ ಹಾಮಾನನ ಮುಖಕ್ಕೆ ಮುಸುಕು ಹಾಕಿದರು. ಅವನನ್ನು ಕೊಂಡೋಗಿ ಇಮ್ಮಿಡಿಯೇಟ್ಲಿ ಆ ಭೋಜನ ಮುಗಿಯುವುದಕ್ಕಿಂತ ಮುಂಚೆ ಅವನನ್ನು ಗಲ್ಲಿಗೆ ಹಾಕಿದರು. ನಾವು ಇದರಲ್ಲಿ ಏನು ನೋಡಬಹುದು? ಎಂಟೈರ್ ಯಹೂದಿ ಅಥವಾ ಇಸ್ರೇಲ್ ಜನಾಂಗವನ್ನೇ ನಾಶ ಮಾಡಬೇಕೆಂಬುದಾಗಿ ಆ ಒಬ್ಬ ಹಾಮಾನ, ಮಂತ್ರಿಯಾಗಿದ್ದ ಹಾಮಾನ ಆಲೋಚನೆ ಮಾಡಿದ. ಅರಸನ ಹತ್ರ ಅಧಿಕಾರವನ್ನು ತಗೊಂಡ, ಪತ್ರವನ್ನು ಬರೆದ, ಎಲ್ಲ ಸಂಸ್ಥಾನಗಳಿಗೆ ಕಳಿಸಿದ. ಮೊರ್ದೆಕೈಯನ್ನು ಕೊಲ್ಲುವುದಕ್ಕೋಸ್ಕರ ನೇಣುಗಂಬ ರೆಡಿ ಮಾಡಿದ. ಯಾವ ಮೊರ್ದೆಕೈಯನ್ನು ಕೊಲ್ಲಬೇಕಂತ ನೋಡಿದಾನ. ಅರಸನಿಗೆ ನಿದ್ರೆ ಬರಲಿಲ್ಲ. ಅರಸನು ಮೊರ್ದೆಕೈ ಮಾಡಿದ ಉಪಕಾರವನ್ನು ದೇವರು ನೆನಪಿಗೆ ತಂದ. ಅವನಿಗೆ ಪಾರಿತೋಷಕಗಳು ಸಿಕ್ಕಿತು ಮೊರ್ದೆಕೈಗೆ. ಪ್ಲಸ್ ಮೊರ್ದೆಕೈಯನ್ನು ಹಾಮಾನನ ಜಾಗದಲ್ಲಿ ಮಂತ್ರಿಯನ್ನಾಗಿ ನೇಮಿಸಿದ. ಹಾಮಾನನ ಆ ಪೊಸಿಷನನ್ನು ಮೊರ್ದೆಕೈಗೆ ಕೊಟ್ಟ. ಎಸ್ತೇರು ಹಾಮಾನನ ಆಸ್ತಿಯನ್ನು, ಮನೆಯನ್ನು ಮೊರ್ದೆಕೈಗೆ ಕೊಟ್ಟು ಅದರ ಜವಾಬ್ದಾರಿಯನ್ನು ಮೊರ್ದೆಕೈಗೆ ನೇಮಿಸಿದರು. ನನ್ನ ಪ್ರಿಯ ದೇವಜನರೇ, ಇವತ್ತು ನಮಗೆ ಯಾರು ವಿರುದ್ಧವಾಗಿದ್ದಾರೆ? ನಮ್ಮ ಏಳಿಗೆಗೆ ವಿರುದ್ಧ ಯಾರು ಮಾಡಲಿಕ್ಕೆ ಆಗುವುದಿಲ್ಲ. ಯಾರು ನಮ್ಮನ್ನು ಕೊಲ್ಲಿಕ್ಕೆ ನೋಡಬಹುದು, ಯಾರು ನಮ್ಮನ್ನು ನಾಶವಾಗಲಿಕ್ಕೆ ನೋಡಬಹುದು, ಸಭೆಯನ್ನು ಲಗಡಿ ತೆಗಿಲಿಕ್ಕೆ ನೋಡಬಹುದು, ಸಭೆಗೆ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ನೋಡಬಹುದು. ಬಟ್ ಯಾರ ಒಳಸಂಚು ನಡೆಯುವುದೇ ಇಲ್ಲ. ಯಾಕೆ? ಜೀವಸ್ವರೂಪನಾದ ದೇವರು, ನಮ್ಮ ದೇವರು ನಮ್ಮನ್ನು ಕಾಯುವಾತನು. ಬೈಬಲ್ ಹೇಳ್ತದೆ, ಇಗೋ ಇಸ್ರಾಯೇಲರ ಆತನು ಕಾಯುವಾತನು, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ತೂಕಡಿಸದೆ ನಿದ್ರಿಸದೆ ನನ್ನನ್ನು ನಿಮ್ಮನ್ನು ನೋಡ್ತಾ ಇದ್ದಾನೆ. ತೂಕಡಿಸದೆ ನಿದ್ರಿಸದೆ ನನ್ನನ್ನು ನಿಮ್ಮನ್ನು ಕಾಯುತ್ತಾ ಇದ್ದಾನೆ. ಓ ನನ್ನ ಪ್ರಿಯ ದೇವಜನರೇ, ಹಾಮಾನಿಗಾದ ಗತಿಯೇ ಇನ್ನೊಬ್ಬರಿಗೆ ಆಗುತ್ತೆ.
ದೇವ ಮಕ್ಕಳಿಗೆ ವಿರುದ್ಧವಾಗಿ ಯಾವುದೇ ಜನಾಂಗವು ಹೇಳಲಿಕ್ಕೆ ಆಗುವುದಿಲ್ಲ. ದೇವ ಜನಾಂಗ ಅದು ಬಲಿಷ್ಠವಾದ ಜನಾಂಗ. ದೇವರು ನಮ್ಮನ್ನು ಭೂಮಿಗೆ ಉಪ್ಪನ್ನಾಗಿಯೂ ಲೋಕಕ್ಕೆ ಬೆಳಕನ್ನಾಗಿಟ್ಟಿದ್ದಾನೆ. ನಾವು ದೇವರ ಮಕ್ಕಳು, ನಾವು ದೇವರ ಜನಾಂಗ, ದೇವರ ಸ್ವಾಸ್ಥ್ಯ. ವಿ ಆರ್ ದ ಪ್ರಾಪರ್ಟಿ ಆಫ್ ಗಾಡ್. ಜನಾಂಗವನ್ನು ಕೊಲ್ಲುವುದು ಬಿಡಿ, ಒಬ್ಬ ಯಹೂದಿಯನ್ನು ಕೊಲ್ಲಿಕ್ಕೆ ಅವನಿಗೆ ಆಗಲಿಲ್ಲ. ಒಬ್ಬ ಯಹೂದಿಯನ್ನು ಕೊಲ್ಲಿಕ್ಕೆ ಆಗಲಿಲ್ಲ. ಅಫ್ಕೋರ್ಸ್ ಅನೇಕ ಯಹೂದ್ಯರನ್ನು ಹಿಟ್ಲರ್ ಕೊಂದಿರ್ಬೋದು. ಹಿಟ್ಲರ್ನ ಸ್ಥಿತಿ ಏನಾಯಿತು ಕೊನೆಗೆ? ಬಟ್ ಯಹೂದ್ಯರು ಕಡಿಮೆ ಆದ್ರ? ಇಲ್ಲ. ನನ್ನ ಪ್ರೀತಿಯ ದೇವಜನರೇ, ಹಾಮಾನನಿಗೆ ಕೊಟ್ಟಂಥ ಮುದ್ರೆ ಉಂಗುರ ಅರಸನು ಮೊರ್ದಕೈಗೆ ಕೊಟ್ಟ. ಈಗ ಏನು ಮಾಡೋದು? ಮೊರ್ದಕೈ ಒಂದು ಶಾಸನವನ್ನು ಹೊರಡಿಸಿದ ಅಲ್ಲಿ ಎಲ್ಲ ಇವರಿಗೆ. ಭಾಳ ಸುಂದರವಾದ ಆ ಶಾಸನದ ಮೂಲಕ ಯಾರಿಗೂ ಯಹೂದ್ಯರ ಮೇಲೆ ಕೈ ಹಾಕಲಿಕ್ಕೆ ಆಗಲಿಲ್ಲ. ಅಲ್ಲಿ ಒಂದು ಶಾಸನ ಇತ್ತು, ಒಮ್ಮೆ ಮಾಡಿದ ಶಾಸನವನ್ನು ರದ್ದುಪಡಿಸಲಿಕ್ಕೆ ಆಗುವುದಿಲ್ಲ, ಅವರೀಗ ಅದನ್ನು ಕೊಲ್ಲೇಬೇಕು. ಬಟ್ ಕೊಲ್ಲದ ಹಾಗೆ ನೀವು ಅದನ್ನು ಓದಿ, ಭಾಳ ಸುಂದರವಾದ ವಿಸ್ಡಮಲ್ಲಿ ಮೊರ್ದಕೈ ತನ್ನ ಕಾರ್ಯವನ್ನು ಕೊಟ್ಟಂಥ ಕೆಲಸವನ್ನು ಮಾಡಿದ ಕೂಡಲೇ ಈ 127 ಸಂಸ್ಥಾನಕ್ಕೆ ಆ ಪತ್ರವನ್ನು ಹಾಕಿದ. ಅದೆಲ್ಲವೂ ಕ್ಯಾನ್ಸಲ್ ಆಯಿತು. ಒಬ್ಬ ಯಹೂದಿಯನ್ನು ಕೊಲ್ಲಿಕ್ಕೆ ಎಂಟೈರ್ 127 ಸಂಸ್ಥಾನದ ಅರಸರಿಗೆ ಆಗಲಿಲ್ಲ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಹಳೆ ಒಡಂಬಡಿಕೆಯಲ್ಲಿ ಎಸ್ತೇರು ಗ್ರಂಥದಲ್ಲಿ ದೇವರು ಇಂಥ ಅದ್ಭುತವನ್ನು ಅವರಿಗೆ ಮಾಡಿರುವುದಾದರೆ, ಇವತ್ತು ಸಭೆಯಾಗಿರುವಂಥ ನಮಗೆ, ದೇವರ ಮಕ್ಕಳಾಗಿರುವಂಥ ನಮಗೆ ಎಷ್ಟೇ ಮಂದಿ ವಿರುದ್ಧವಾಗಿ ಬಂದರು, ಅವರು ವಿರುದ್ಧ ಮಾಡಿದರು, ಯಾವ ಸಂಗತಿಯನ್ನು ಮಾಡಲಿಕ್ಕೆ ಸಭೆಗೆ ವಿರುದ್ಧವಾಗಿ ಆಗುವುದಿಲ್ಲ. ಸಭೆಗಳು ಉತ್ಪತ್ತಿ ಆಗುತ್ತಲೇ ಇರ್ತದೆ, ಜನರು ರಕ್ಷಣೆ ಹೊಂದುತ್ತಲೇ ಇರ್ತಾರೆ. ಕರ್ತನ ಬರೋಣ ಬೇಗನೆ ಇದೆ. ಅದಕ್ಕಿಂತ ಜನರು ಮೊದಲಿಗಿತ್ತಿ ಸಭೆಯಾಗುವುದಕ್ಕೋಸ್ಕರ ದೇವರು ತನ್ನ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ಕೊಡುತ್ತಾನೆ. ತನ್ನ ಕೃಪೆಯನ್ನು ದೀನರಿಗೆ ಹೆಚ್ಚಾಗಿ ಕೊಡುತ್ತಾನೆ. ಆ ಕೃಪೆ ಹೆಚ್ಚಾಗುವಾಗ ಯಾವ ವಿರೋಧಿಗಳು ಏನು ಮಾಡಲಿಕ್ಕೆ ಆಗುವುದಿಲ್ಲ. ದೇವರು ಸ್ಥಾಪಿಸಿದ ಸಭೆಗೆ ಒಬ್ಬ ವ್ಯಕ್ತಿ ಕೂಡ ವಿರುದ್ಧವಾಗಿ ನಿಲ್ಲಕ್ಕೆ ಆಗುವುದೇ ಇಲ್ಲ. ಸಭೆಯ ಜನರು ವಕ್ರವಾಗಿ ತಿರುಗಬೇಕಾಗಲಿ, ಸಭೆಗೆ ವಿರುದ್ಧವಾಗಿ ಯಾರು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಯಾವ ಸಭೆಯನ್ನು ದೇವರು ಕಟ್ಟಿದ್ದಾನ, ಆ ಹಾಮಾನನ ಕುಯುಕ್ತಿ, ಈ 127 ಸಂಸ್ಥಾನಕ್ಕೆ ಅಧಿಪತಿಯಾಗಿದ್ದಂಥ ಆಶ್ವರೋಷನ ಅಂಡರ್ನಲ್ಲಿದ್ದ ಮಂತ್ರಿ, ಅವನ ಕುಯುಕ್ತಿ ಎಂಟೈರ್ ದೇಶದಲ್ಲಿ ಚದುರಿರುವ ಇಸ್ರಾಯೇಲರಿಗೆ ವಿರುದ್ಧವಾಗಿ ನಡೆಯಲೇ ಇಲ್ಲ. ಯಾವ ವ್ಯಕ್ತಿಯನ್ನು ಹಾಮಾನ ಕೊಲ್ಲಬೇಕೆಂದಿದ್ದನಲ್ಲ, ಅದೇ ವ್ಯಕ್ತಿ ಹಾಮಾನನ ಸ್ಥಾನಕ್ಕೆ ಬಂದ. ಹಾಮಾನನು ಕೊಲ್ಲಲ್ಪಟ್ಟ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಬೈಬಲ್ ಹೇಳ್ತದೆ, ನಮ್ಮ ಕೂದಲು ಕರ್ತನ ಎಣಿಕೆಯಲ್ಲಿ ಇದೆ, ಅದನ್ನು ಕೂಡ ಯಾರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಯಾರು ಕೂಡ ಭಯಪಡಬೇಕಾಗಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ, ಸಭೆಯ ಜೀವಿತದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ ಒಬ್ಬನು ಕೂಡ ನಿಮಗೆ ವಿರುದ್ಧವಾಗಿ ನಿಲ್ಲಕ್ಕೆ ಆಗುವುದಿಲ್ಲ. ನೀವು ದೇವರನ್ನು ಪ್ರೀತಿಸಿ ನಡೆಯುವುದಾದರೆ, ಬೈಬಲ್ ಹೇಳ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾರೆ, ದೀನರಿಗಾದರೂ ತನ್ನ ಕೃಪೆಯನ್ನು ಹೆಚ್ಚಾಗಿ ಕೊಡ್ತಾನೆ. ಕಮಾನ್, ಲೆಟ್ ಅಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಜನಾಂಗವನ್ನು ಮುಟ್ಲಿಕ್ಕೆ ಯಾರಿಗೂ ಕೂಡ ಆಗಲಿಲ್ಲ. ಅವರು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದಾಗ, ಓ ಕರ್ತನೆ, ಅವರು ಸೆರೆಯಾಗಿ ಒಯ್ಯಲ್ಪಟ್ಟರು. ಬಟ್ ಆದರೂ ಸ್ವಾಮಿ, ನಿನ್ನ ಎಸ್ತೇರು ಗ್ರಂಥದಲ್ಲಿ ಕರ್ತನೆ, ಹಾಮಾನನು ಇಡೀ ಇಸ್ರಾಯೇಲರು ನಾಶವಾಗಬೇಕೆಂಬುದಾಗಿ ಮಾಡಿದ ಒಳಸಂಚನ್ನು ಕರ್ತನೆ, ಅವನೇ ನೇಣುಗಂಬಕ್ಕೆ ಬಿದ್ದು ಸತ್ತ. ತಂದೆಯಾದ ದೇವರೇ, ಹಾಮಾನನ ಹೆಂಡತಿ ಜೆರುಷ ಹೇಳ್ತಾಳೆ, ಸ್ವಾಮಿ, ಹಾಮಾನನ ಹತ್ರ ಹೇಳ್ತಾಳೆ, ನಿನಗೆ ವಿರುದ್ಧವಾಗಿ ಎದ್ದವನು ಯಹೂದಿಯಾಗಿದ್ದರೆ ನೀನು ಗೆಲ್ಲಲಾರೆ ಎಂಬುದಾಗಿ. ಕರ್ತನೆ, ಸಭೆಗೆ ವಿರುದ್ಧವಾಗಿ ಎದ್ದವರು ಎಂದಿಗೂ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನೀನು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಾತನು. ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ಈ ಕೊನೆಯ ದಿನದಲ್ಲಿ ನಿನ್ನ ಬರೋಣ ಬೇಗನೆ ಇರುವಾಗ ಸಭೆ ಎತ್ತಲ್ಪಡುವುದಕ್ಕಾಗಿ ಸಿದ್ಧವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲವೂ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ವಾಕ್ಯವನ್ನು ಕೇಳಿದೆಲ್ಲರಿಗಾಗಿ ಸ್ತೋತ್ರ. ಇವರು ಈ ಒಂದು ಸಂದೇಶವನ್ನು ಕೇಳಿ ನೀನು ಜನಾಂಗವನ್ನು ಯಾವ ರೀತಿ ಪ್ರೊಟೆಕ್ಟೇ ಮಾಡ್ತೀಯ ಎಂಬುದಾಗಿ ಆ ನಂಬಿಕೆಯಿಂದ ಮುಂದೆ ಸಾಗಲಿ. ತಮ್ಮ ಜೀವಿತದಲ್ಲಿ ನೀನು ಸಜೀವವಾಗಿ ಅವರನ್ನು ಕಾಪಾಡುತ್ತೆ ಎಂಬ ಸತ್ಯದಿಂದ, ತಿಳುವಳಿಕೆಯಿಂದ ನಡೆಸಲ್ಪಡಲಿ, ನಂಬಿಕೆಯಿಂದ ನಡೆಸಲ್ಪಡಲಿ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, 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 ಆಮೆನ್. ಬ್ಲೆಸ್ ಯು. ಯು ಆರ್ ಬ್ಲೆಸ್ಸೆಡ್. ಆಮೆನ್.